ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಗ ಮಲ್ಕೊಂಡಿದ್ದಾನೆ. ಮನೇಲಿ ಒಬ್ರಿಗೆ ಹುಷಾರಿಲ್ಲ ಅಂದರೆ ಎಲ್ಲರಿಗೂ ಹುಷಾರಿರಲ್ಲ. ನನಗೆ ಜ್ವರ ಬಂದಿತ್ತು, ಮತ್ತೆ ನನ್ನ ಮಗನಿಗೆ ಬಂತು, ಮತ್ತೆ ಈಗ ನನ್ನ ತಂಗಿಗೆ ಜ್ವರ ಬಂದಿದೆ. ಅವಳು ನಿದ್ದೆ ಮಾಡ್ತಿದ್ದಾಳೆ, ನನ್ನ ಮಗನೂ ನಿದ್ದೆ ಮಾಡ್ತಿದ್ದಾನೆ. ಮನೇಲಿ ಮಮ್ಮಿ ಇಲ್ಲ, ಹಾಗಾಗಿ ನಾನೇ ಅಡುಗೆ ಮಾಡಬೇಕಿವತ್ತು. ಉಪ್ಪಿಟ್ಟು ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗ ಮಲಗಿದ್ದಾನೆ, ಅವನು ಎದ್ದೇಳೋ ಒಳಗಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಅವನು ತೋರಿಸ್ತಾನೆ. ನಿದ್ದೆ ಮಾಡೋ ಒಳಗಡೆ ಉಪ್ಪಿಟ್ಟು ಮಾಡಬೇಕು, ಇಲ್ಲ ಅಂದರೆ ಅವನು ಎದ್ಬಿಡ್ತಾನೆ. ಉಪ್ಪಿಟ್ಟು ಮಾಡೋಣ, ಆದರೆ ಅವನು ಮಲಗಿದ್ದಾನೆ. ಹಾಗೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಆಗಲ್ಲ ಅಂದ್ಕೊಳ್ತೀನಿ ಅವನು ಎದ್ದೇನೋ ಅಷ್ಟರಲ್ಲಿ. ಬನ್ನಿ. ಕೆಲವೊಬ್ಬರು ಮನೇಲಿ ಉಪ್ಪಿಟ್ಟೆಲ್ಲ ಇಷ್ಟ ಆಗಲ್ಲ. ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಇಷ್ಟಪಟ್ಟು ತಿಂತಾರೆ. ಎಲ್ಲಾದರೂ ಬಿಸಿ ಬಿಸಿ ಇದ್ದರೆ ಉಪ್ಪಿಟ್ಟು ತಿಂತಾರೆ. ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಮಾಡೋಣ ಅಂತೆಲ್ಲ ಮಾಡ್ತಾಯಿದ್ದೀನಿ. ಅವನು ಎದ್ದೇಳಿಲ್ಲ ಅಂದರೆ ಸಾಕು. ಎದ್ರೆ ಪ್ರಾಬ್ಲಮ್ ಏನಿಲ್ಲ, ಅಳ್ತಾ ಇರ್ತಾನೆ, ಎತ್ಕೊಂಡೇ ಇರಬೇಕು ಅವನ್ನ. ಬನ್ನಿ ಬೇಗ ಬೇಗ ಮಾಡ್ಕೊಂಬಿಡೋಣ. ನನ್ನ ತಂಗಿ ನನ್ನ ಜೊತೆ ಅಡುಗೆ ಮಾಡೋಕ್ಕಿದ್ರೆ ಬೇಗ ಆಗ್ಬಿಡುತ್ತೆ ಈಸಿಯಾಗಿ. ಅವಳಿಗೂ ಇಲ್ಲದೆ ಇರೋದ್ರಿಂದ ಅವಳು ಮಲ್ಕೊಂಡಿದ್ದಾಳೆ. ಅಪ್ಪ, ಈ ಜ್ವರ ಬಂದರೆ ಇರೋಕ್ಕೆ ಆಗಲ್ಲ. ನನಗೂ ಇನ್ನೊಂದು ಸ್ವಲ್ಪ ಇದೆ. ನನ್ನ ಮಗನಿಗೆ ಕ್ಲಿಯರ್ ಆಗಿದೆ. ಅವನಿಗೂ 3 days ಅವನ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ, ಹಂಗಾಗೋಗ್ಬಿಟ್ಟಿದ್ದ. ಏನು ಮಾಡೋಕ್ಕಾಗಲ್ಲ ಜ್ವರ ಬಂದರೆ. ಒಗ್ಗರಣೆ ಹಾಕಿದ್ದೀನಿ ಉಪ್ಪಿಟ್ಟಿಗೆ. ನೋಡಿ, ಗೋಡಂಬಿ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿದ್ರೆ ನಮ್ಮ ತಂದೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ. ಹಾಕಿದ್ದೀನಿ. ಮತ್ತೊಂದು ಕಡೆ ರವೆನೂ ಹುರ್ಕೊಳ್ತಾ ಇದ್ದೀನಿ. ಎರಡೆರಡು ಕೆಲಸ ಒಂದೇ ಸಲ ಮಾಡಿದ್ರೆ ಬೇಗ ಆಗುತ್ತಲ್ವಾ. ಈಗ ಇದು ಆಗಿದೆ. ಈರುಳ್ಳಿ ಹಾಕಿ ಕೆಲವೊಬ್ಬೊಬ್ಬರು ಈರುಳ್ಳಿ ಮಾತ್ರ ಹಾಕಿ ಒಗ್ಗರಣೆ ಹಾಕಿ ಉಪ್ಪಿಟ್ಟು ಮಾಡ್ತಾರೆ. ನಾನು ಎಲ್ಲ ತರಕಾರಿ ಹಾಕಿ ಮಾಡಿದ್ದೀನಿ ನಾರ್ಮಲಾಗಿ. ಗ್ಯಾಸ್ ಜಾಸ್ತಿ ಇಟ್ಕೊಂಬಿಟ್ಟು ಸೀಸ್ಬಿಟ್ಟಿದ್ದೀನಿ ರವೆ. ಏನು ಮಾಡೋದು ನೋಡಬೇಕೀಗ. ಉಪ್ಪಿಟ್ಟು ಜಾಸ್ತಿ ಗ್ಯಾಸ್ ಇಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡ್ರೆ ರವೆ ಜಾಸ್ತಿ ಇಟ್ಬಿಟ್ಟು ಸೀಸ್ಬಿಟ್ಟಿದ್ದೀನಿ. ಎರಡೆರಡು ಕೆಲಸ ಒಂದೇ ಸಲ ಮಾಡೋಕ್ಕೋದ್ರೆ ಹೀಗೆ ಆಗೋದು. ರವೆಗೆ 3 ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರಲ್ಲೇ ತರಕಾರಿ ಚೆನ್ನಾಗಿ ಬೇಯಬೇಕು. ಈಗ ನೀರು ಹಾಕಿ ಈ ಥರ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ತರಕಾರಿ. ನೋಡಿ, ನಾವು ರವೆ ಎಷ್ಟು ಹಾಕ್ಕೊಳ್ತೀರೋ ಅಷ್ಟು ತರಕಾರಿ ಇರಬೇಕು, ಆಗ ರುಚಿ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಇಲ್ಲ ಅಂದರೆ ಉಪ್ಪಿಟ್ಟು ಅಂದ್ರೇ ಅಸಹ್ಯ ಅನ್ನೋ ಥರ ಆಗ್ಬಿಡುತ್ತೆ. ರವೆ ಹುರಿಬೇಕಾದ್ರೆ ತಳ ಸಿದಿರ್ತಿಲ್ಲ, ನೀಟಾಗಿ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪನೇ ರವೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಜ್ವರ ಎಲ್ಲ ಬಂದು ಬಾಯಿ ಕೆಟ್ಟೋಗಿದ್ರೆ ಟಿಫನ್ ಮಾಡೋ ಐಟಮ್ಮೇ ಈ ಉಪ್ಪಿಟ್ಟು. ತರಕಾರಿ ಎಲ್ಲ ಹಾಕಿ ಸ್ಪೈಸಿಯಾಗಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ಈಗಲೂ ಬಾಯಲ್ಲಿ ನೀರು ಬರ್ತಿದೆ ನನಗೆ. ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು. 1 time ಫುಲ್ ಖಾಲಿ ಆಗೋಯ್ತು ಉಪ್ಪಿಟ್ಟು, ಅಷ್ಟು ಚೆನ್ನಾಗಿ ಬಂದಿತ್ತು. ಉಪ್ಪಿಟ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಈಗ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಈಗ ಇದಕ್ಕೆ ಹಸಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪ ಹಾಕ್ಬಿಟ್ರೆ ಸೂಪರಾಗಿ ಬರುತ್ತೆ. ನಾನು ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಗ್ಯಾಸ್ ಆಫ್ ಮಾಡಿಬಿಟ್ಟು 5 to 10 minutes ಬಿಟ್ಬಿಡ್ತೀನಿ. ಆಗ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ. ತುಪ್ಪ ಎಲ್ಲ ಹಾಕಿರೋದ್ರಿಂದ ಅದು ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಈಗ ತುಪ್ಪ ಎಲ್ಲ ಪ್ಯಾನ್ ಫುಲ್ಲು ಹಾಕ್ಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡಿ 5 minutes ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ಪಾತ್ರೆ ಎಲ್ಲ ಇದೆ, ಸ್ವಲ್ಪ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನಿಧಾನವಾಗಿ ವಾಶ್ ಮಾಡ್ಕೊಳ್ಬೇಕು. ನನ್ನ ಮಗ ಮಲಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಬೇಕು. ನೋಡೋಣ ಅಷ್ಟರಲ್ಲಿ ಎದ್ದೇಳ್ತಾನೋ ಇಲ್ಲೋ.
ಪುಣ್ಯಕ್ಕೆ ನನ್ನ ಮಗ ಇನ್ನೂ ನಿದ್ದೆ ಮಾಡ್ತಿದ್ದಾನೆ. ಅಷ್ಟರಲ್ಲಿ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಾಯಿತು. ನೋಡಿ ಕರೆಕ್ಟಾಗಿ ಬಂದಿದೆ ಉಪ್ಪಿಟ್ಟು. ನೋಡಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ. ಉಪ್ಪಿಟ್ಟು ಜೊತೆ ಮೊಸರು ಬಜ್ಜಿ ಇದ್ರೆ ಆಹಾ ಸೂಪರಾಗಿರ್ತದೆ. ಅವಳಿಗೆ ಪ್ಲೇನ್ ಉಪ್ಪಿಟ್ಟು ಸಾಕಂತೆ, ಸ್ವಲ್ಪ ಹಾಕ್ಕೊಡ್ತೀನಿ. ಮೊಸರು ಬಜ್ಜಿ ಬೇಡ, ನನಗೆ ಫುಲ್ ಬಾಯಿ ಕೆಟ್ಟೋಗ್ಬಿಟ್ಟಿದ್ದೆ, ಸ್ವಲ್ಪ ಉಪ್ಪಿಟ್ಟು ತಿಂತೀನಿ ಸಾಕು ಅಂತ ಹೇಳಿದ್ಲು. ಇಷ್ಟು ಹಾಕ್ಕೊಟ್ರೆ ಪ್ಲೇಟ್ಗೆ ಅಷ್ಟು ಬೇಡ ಅಂತ ಗಲಾಟೆ ಮಾಡಿದ್ಲು. ಆದರೂ ತಿನ್ನು ಅಂತ ಸ್ವಲ್ಪ ಹಾಕ್ಕೊಟ್ಟಿದ್ದೀನಿ. ಸ್ವಲ್ಪ ಮೊಸರು ಬಜ್ಜಿ ಉಪ್ಪಿಟ್ಟಿಗೆ, ದೆನ್ ರೈಸ್ ಕೀರ್ ಮಾಡಿದ್ದೆ ಸ್ವಲ್ಪ. ಈಗ ನಾನು ಟಿಫನ್ ಮಾಡಬೇಕು. ಉಪ್ಪಿಟ್ಟು ನೋಡ್ತಾ ಇದ್ದೇನೆ ಬಾಯಲ್ಲಿ ನೀರು ಬರ್ತಿದೆ. ಮೊಸರು ಬಜ್ಜಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡ್ತೀನಿ. ಮೊಸರು ಬಜ್ಜಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನು. ಚೆನ್ನಾಗಿದೆ. ಸೂಪರ್. ನಾನು ಎಲ್ಲ ಟಿಫನ್ ಮಾಡಿ ಮುಗಿಸ್ದೆ. ಅಷ್ಟರಲ್ಲಿ ನನ್ನ ಮಗನೂ ಇದ್ದ, ಮತ್ತು ನಮ್ಮ ಮಮ್ಮಿ ಡ್ಯಾಡಿನೂ ಬಂದರು. ಇವತ್ತು ಅಡುಗೆ ಮಾಡಿ ಪಾತ್ರೆ ತೊಳೆಯೋಷ್ಟೊತ್ತು ನನ್ನ ಮಗ ನಿದ್ದೆ ಮಾಡಿದ್ದಾನೆ. ನನ್ನ ಮಗಂದು ಸ್ನಾನ ಆಯಿತು. ತಿಗಪ್ಪ ತಿಗಿ. ಸೈಲೆಂಟ್. ಫೋನ್ ಆನ್ ಮಾಡಿದ್ರೆ ಸೈಲೆಂಟ್ ನಮಗೂ. ನಮ್ಮ ಮಮ್ಮಿ ಹುಳುಗೆಲ್ಲ ಸೊಪ್ಪು ಹಾಕಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಅವನಿಗೆ ಸ್ನಾನ ಮಾಡಿಸ್ಕೊಟ್ರು. ನಮ್ಮ ನಿಮ್ಮ ಡ್ಯಾಡಿ ಒಬ್ಬರೇ ಇದ್ದಾರೆ, ಹುಳು ಮನೆ ಹತ್ರ ಏನು ಮಾಡ್ತಿದ್ದಾರೆ ನೋಡ್ಕೊಂಡು ಹೋಗು, ಏನಾದರೂ ಕೆಲಸ ಇದೆಯಾ ನೋಡ್ಕೊಂಡು ಹೋಗು ಅಂತ ಹೇಳಿದ್ರು. ಬಂದು ನೋಡಿದೆ, ಸೊಪ್ಪೆಲ್ಲ ಹಾಕಿ ಮುಗಿಸಿತ್ತು. ಮಧ್ಯಾಹ್ನಕ್ಕೆ ನೈಟ್ಗೆ ಎಲ್ಲ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದಾರೆ. ಇಷ್ಟು ವೇಸ್ಟ್ ಬಂದಿದೆ ಸೊಪ್ಪಲ್ಲಿ. ಅದನ್ನೆಲ್ಲ ತೊಗೊಂಡೋಗಿ ಮೇಕೆ ಹಸುಗೆ ಏನಕ್ಕಾದರೂ ಬಳಸ್ಕೊಳ್ಬೋದು ಮನೆ ಹತ್ರ. ನಾನು ಒಳಗಡೆ ಹೋಗಂಗಿಲ್ಲ, ಈಗ ಊಜಿ ಎಲ್ಲ ಹೋಗುತ್ತೆ ಅಂತ ಲಾಕ್ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ ಈಚೆಗೆ. ಈಗ ಒಳಗಡೆ ಹೋದರೆ ಬೈತಾರೆ, ಅದಕ್ಕೆ ಈಚೆಯಿಂದನೇ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ಚಿಕ್ಕ ಹುಳು, ನಮ್ಮದೇ ಹುಳು ಮನೆ, ಸ್ವಂತ ಹುಳು ಮನೆ ಇದ್ದರೂ ನಾವು ಹುಳು ಮೇಯ್ಸೋಕ್ಕಾಗ್ತಿಲ್ಲ ಅದರಲ್ಲಿ. ಈಗೆಲ್ಲ ಚಿಲ್ಲರೆ ಬೆಲೆ ಇಟ್ಟಿರೋದ್ರಿಂದ ನಾವು ಬೇರೆಯವ್ರ ಮನೆಯಲ್ಲಿ ಬಾಡಿಗೆಗೆ ತೊಗೊಂಡು ಹುಳು ಮೇಯಿಸೋದಾಗಿದೆ. ಈಗ ಬೇರೆಯವ್ರ ಮನೆಯಲ್ಲಿ ಹುಳು ಮೇಯಿಸ್ತಾ ಇರೋದು, ಈಗ ನಾವು ನಮ್ಮ ಮನೇಲಿ ಮೇಯ್ಸೋಕ್ಕಾಗಲ್ಲ. ಈಗ ವೇಸ್ಟೆಲ್ಲ ಎತ್ಕೊಂಡು ಮನೆಗೆ ಹೋಗೋದೆ. ಸೊಪ್ಪು ಇಷ್ಟಿದೆ, ಮತ್ತು ಇನ್ನೂ ಕೊಯ್ಕೊಂಬರ್ಬೇಕಾಗುತ್ತೆ. ಸಂಜೆ ನೋಡ್ತಾರೆ ನಮ್ಮ ಡ್ಯಾಡಿ ಕೊಯ್ಕೊಂಬರ್ತಾರೆ. ಈಗ ಮನೆಗೆ ಹೋಗೋದೆ. ನಮ್ಮ ಡ್ಯಾಡಿಯಲ್ಲಿ ವೇಸ್ಟ್ ಸೊಪ್ಪು ಎತ್ಕೊಂಡು ಹೋಗ್ತಿದ್ದಾರೆ ನೋಡಿ. ನಾನು ಅವ್ರನ್ನ ಕಳಿಸಿ ಈಗ ಲಾಕ್ ಹಾಕ್ಕೊಂಡು ನಾನು ಮನೆಗೆ ಹೋಗೋದೆ. ಮತ್ತೇನು ಕೆಲಸ ಇಲ್ಲ ಇಲ್ಲಿ. ನೈಟ್ ಲಾಕ್ ಹಾಕ್ಕೊಂಡು ಮನೆಗೆ ಹೋದರೆ ಇನ್ನು ನೈಟೇ ಇಲ್ಲಿಗೆ ಬರೋದು. ಬೇರೆಯವ್ರ ಮನೇಲಿ ಹುಳು ಮೇಯಿಸೋ ಕತೆ ಆಗ್ಬಿಟ್ಟಿದೆ ನಮ್ಮದು. ಬೇಜಾರಾಗುತ್ತೆ, ನಮ್ಮದೇ ಹುಳು ಮನೆ ಇದ್ದರೂ ಮೇಯ್ಸೋಕ್ಕಾಗ್ತಿಲ್ಲ ಅಂತ. ನನ್ನ ಮಗ ನಿದ್ದೆ ಮಾಡ್ತಿದ್ದ, ನಾನು ಬರೋಷ್ಟರಲ್ಲಿ ಎದ್ಬಿಟ್ಟಿದ್ದ. ಆಯ್ತಾ ನಿದ್ದೆ? ಮಗು ಸ್ನಾನ ಮಾಡಿದ ತಕ್ಷಣ ನಿದ್ದೆ ಮಾಡಿಬಿಟ್ಟಿದೆ. ಮತ್ತೆ ನಿದ್ದೆ ಮಾಡಿದ್ಮೇಲೆ ರೆಡಿ ಮಾಡಿ ನಮ್ಮ ಮಮ್ಮಿ ಕೈಲಿ ಕೊಟ್ಟೆ. ಆಟ ಆಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದೀರಾ ಸರ್? ಸರ್ ಏನು ಮಾಡ್ತಾ ಇದ್ದೀರಾ? ಅಪ್ಪು ಸರ್, ಲೋ ಏನು ಮಾಡ್ತಾ ಇದ್ದೀರಾ? ಸೈಲೆಂಟ್ ಆಗಿದ್ದೀರಾ? ನಿದ್ದೆ ಮುಗೀತಾ? ಅದು ಬಾಯಿಗೆ ಬರಲ್ಲ ಬಿಡು. ಓಹೋ, ನಿಧಾನ. ಮಗು ಮಮ್ಮಿ ಹತ್ರ ಇದ್ದ. ಪೈನಾಪಲ್ ಬಂದಿತ್ತು, ಕಟ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಕಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ನಮ್ಮ ಮಮ್ಮಿಗೆ ಕೊಟ್ಟು ಮತ್ತು ನಾನು ತಿಂದೆ. ತುಂಬ ಚೆನ್ನಾಗಿತ್ತು, ಸ್ವೀಟಾಗಿ. ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಹಾಗೆ ಸಂಜೆ ಹುಳು ಮನೆ ಹತ್ರ ಹೋಗಿದ್ದೆ. ನಮ್ಮ ಹುಳು ಮನೆ ಹತ್ರ ಚೇಪೆ ಮರ ಒಂದಿದೆ, ಅಲ್ಲಿ ಚೆನ್ನಾಗಿತ್ತು, ಚೇಪೆಕಾಯಿ ಎಲ್ಲ ಬಿಟ್ಟಿದೆ ಅಂತ ಹೇಳಿದ್ರು ಮಮ್ಮಿ. ಅದಕ್ಕೆ ಹೋಗಿದ್ದೆ, ನೋಡ್ಕೊಂಬರೋಣ ಹೇಗಿದೆ ಅಂತ. ನೋಡಿ, ಇದೆ ಚೇಪೆ ಮರ. ಕಾಯೆಲ್ಲ ತುಂಬಾ ಬಿಟ್ಟಿದೆ. ಸ್ವಲ್ಪ ಸ್ವೀಟ್ ಕಮ್ಮಿ ಇದು ಚೇಪೆ ಮರದಲ್ಲಿರೋ ಚೇಪೆಕಾಯಿ. ಇದು ನಾವು ಉಣಿರೋದಲ್ಲ,
ಅದ್ರ ಪಾಡಿಗೆ ಅದೇ ಬಂದಿದೆ, ಗಿಡ ಬಂದಿತ್ತು. ಅದಾದಮೇಲೆ ಮರ ನೋಡಿ ಇಷ್ಟು ಉದ್ದ ಬಂದಿದೆ. ಇದನ್ನು ಕಚ್ಬಿಟ್ಟಿದೆ, ಇದನ್ನು ಕಿತ್ತಾಕ್ಬೇಕೀಗ. ಅಷ್ಟೊಂದು ಕಾಣಿಸ್ತಿಲ್ಲ ಮಾಗಿರೋದು, ನೋಡಬೇಕು ಎಷ್ಟಿದೆ ಅಂತ. ಅದೊಂದು ಸಿಕ್ತು ನೋಡಿ, ಅಲ್ಲೊಂದಿದೆ, ಚೆನ್ನಾಗಿದೆ, ಅದು ಮಾಗಿದೆ. ಮತ್ತು ನೋಡಿ ಅಲ್ಲೊಂದಿದೆ, ಅದು ಮೇಲೆ ಇದೆ, ನೋಡಬೇಕು ಯಾವ ರೀತಿ ಕಿತ್ಕೊಳೋದು ಅಂತ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಮಾಗಿದೆ. ಅದನ್ನು ಕಾಯಿ ಚೆನ್ನಾಗಿತ್ತು, 3 ಸಿಕ್ತು ಕಾಯಿ. ನೋಡಿ 3 ಕಾಯಿ ಸಿಕ್ಕಿದ್ದು, ಇನ್ನೂ ಜಾಸ್ತಿ ಇರುತ್ತೆ ಅಂದ್ಕೊಂಡು ಬಂದೆ. 3 ಕಾಯಿ ಇದೆ ನೋಡಿ, ಇಷ್ಟು ಉದ್ದ ಇದೆ ಮರ ಅಂತ. ಇಷ್ಟು ಬೇಗ ಉದ್ದ ಬಂದ್ಬಿಡ್ತು ಗೊತ್ತಾ. ಇದು ನನ್ನ ತಂಗಿಗೆ ಚೇಪೆಕಾಯಿ ತುಂಬಾ ಇಷ್ಟ. ನೋಡಿ ಇದೇ ಮನೆಯೇ ನಮ್ಮ ತಂದೆಯವರು ಸ್ವಂತ ದುಡಿಮೆಯಲ್ಲಿ ದುಡಿದು ಮನೆ ಕಟ್ಸಿರೋ ಮನೆ ಇದು. ನಮಗಿಲ್ಲ ಅಂತ ಅಂದರೂ ಸರಿ, ಉಳು ಮನೆ ಚೆನ್ನಾಗಿರೋದಿರಬೇಕು, ಚೆನ್ನಾಗಿ ಉಳು ಬೆಳಿಬೇಕು ಅಂತ ಕಟ್ಸಿದ್ರು ಮನೆ ಪಾಪ ಇದು. ಇತ್ತೀಚೆಗೆ ಉಳು ಮೇಯ್ಸೋಕ್ಕೆ ಆಗ್ತಿಲ್ಲ. ಆಲ್ಮೋಸ್ಟ್ 1 ಇಯರ್ ಜಾಸ್ತಿನೇ ಆಗ್ತಾ ಬಂತಿದ್ರಲ್ಲಿ ಉಳು ಮೇಯ್ಸೋಕ್ಕೆ ಆಗ್ತಿಲ್ಲ. ನಮಗೆ ರೀಸನ್ ಏನು ಅಂತಲೂ ಹೇಳ್ತೀನಿ ಬನ್ನಿ ನೋಡಿ. ಮನೆ ಹತ್ರ ಸ್ವಲ್ಪ ಕಂಬಳಿ ಸೊಪ್ಪು ಬೆಳೆದಿದ್ವಿ, ಆಗಲೇ ಏನು ಮಾಡೋಕ್ಕಾಗಲ್ಲ. ನೋಡಿದ್ವಿ ಕಂಬಳಿ ಸೊಪ್ಪು ಬೆಳ್ಕೊಂಡಿದ್ರಿ. ಇದು ನಮ್ಮದಲ್ಲ, ಬೇರೆಯವ್ರದ್ದು. ನೋಡಿ ಎಲ್ಲಿ ಕಾಣಿಸ್ತಿದ್ಯಾ ಕಾಂಪೌಂಡ್ ಹಾಕಿರೋದು, ದಾಳಿಂಬೆ. ಅದು ದಾಳಿಂಬೆ ಇರೋದ್ರಿಂದ ಆಗಲ್ಲ ನಾವಿಲ್ಲಿ ಉಳು ಮೇಯಿಸೋದಕ್ಕೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಫುಲ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನಮ್ಮ ಉಳು ಮನೆಗೆ ಮತ್ತು ದಾಳಿಂಬೆ ಗಿಡಕ್ಕೆ ಒಂದು ತೋಟ ಅಡ್ಡ ಇದೆ ಅಷ್ಟೇ. ಔಷಧಿ ಹೊಡೆದಿದ್ದೆಲ್ಲ ಗಾಳಿಗೆ ಬರುತ್ತೆ ಅಂತ ಉಳು ಮೇಯ್ಸೋಕ್ಕಾಗ್ತಿಲ್ಲ ಅಲ್ಲಿ. ಈಗ ಉಳು ಮನೆ ಹತ್ರದಿಂದ ಬಂದು ನುಗ್ಗೆ ಸೊಪ್ಪು ಸ್ವಲ್ಪ ಕಿತ್ಕೊಂಡು ಹೋಗೋಣ, ನೈಟ್ ಸಾಂಬಾರ್ಗಾಗುತ್ತೆ ಅಂತೇಳಿ ಕಿತ್ಕೊಂಡೆ. ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನುಗ್ಗೆ ಸೊಪ್ಪು ನಿಮ್ಮ ಮನೆ ಹತ್ರ ಸಿಕ್ಕರೆ ದಯವಿಟ್ಟು ಮಾಡ್ಕೊಂಡು ತಿನ್ನಿ, ತುಂಬಾ ಹೆಲ್ತ್ಗೆ ಒಳ್ಳೆಯದು. ನುಗ್ಗೆ ಸೊಪ್ಪು ಸ್ವಲ್ಪ ಜಾಸ್ತಿನೇ ಕಿತ್ಕೊಂಡು ಸ್ವಲ್ಪ ಬಾಳೆಹಣ್ಣನ್ನು ಕೊಯ್ಕೊಂಡು ಮನೆಗೆ ಹೋದೆ. ಈ ಮರ ತುಂಬ ದೊಡ್ಡದಿದೆ, ಕಾಯಿ ಕಮ್ಮಿ ಬಿಡುತ್ತೆ ಇದರಲ್ಲಿ, ಕಾಯಿ ಅಷ್ಟು ಬಿಡಲ್ಲ. ಸೊಪ್ಪು ಮಾತ್ರ ಜಾಸ್ತಿ ಇದೆ. ಮತ್ತು ಸ್ವಲ್ಪ ಬಾಳೆ ಎಲೆ ಕಿತ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಈಗ ಅವ್ನು ಏನು ಮಾಡ್ತಿದ್ದಾನೆ, ಮನೆಗೆ ಹೋಗ್ತಾ ಇದ್ದೀನಿ. ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಅವಾಗಿಂದ ಅಳ್ತಾನೆ ಇದ್ದಾನೆ ಗೈಸ್, ಬಾಯ್ ತೆಗಿರಲ್ಲ. ಅಪ್ಪು ನೀನೇನಾ? ಅಳ್ತಾನೆ ಗೈಸ್ ಅವಾಗಿಂದ. ಅಪ್ಪು ಜೀಶು ಅವಾಗಿಂದ ಎತ್ಕೊಂಡೇ ಇದ್ದೀನಿ ಗೈಸ್ ಇವನನ್ನ. ಧನ್ವಿತ್ನ ಸೈಲೆಂಟಾಗೇ ಇರಲ್ಲ ಗೈಸ್ ಇವನು. ಮಗುನ ಸ್ವಲ್ಪ ಹೊತ್ತು ಆಟ ಆಡಿಸಿ ಮತ್ತು ಅವನು ನಿದ್ದೆ ಮಾಡ್ದ. ಅಷ್ಟರಲ್ಲಿ ಅಡುಗೆಗೆ ಹೆಲ್ಪ್ ಮಾಡೋಣ ಅಂತ ನಮ್ಮಮ್ಮಿ ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ಕೊಟ್ರು. ನುಗ್ಗೆ ಸೊಪ್ಪು ಬಿಡಿಸಿದ್ದಾದ್ಮೇಲೆ ಈ ರೀತಿ ರಾಗಿ ಹಸಿಟ್ಟಿರುತ್ತಲ್ವ, ರಾಗಿ ಹಿಟ್ಟನ್ನು ಅದನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡೆ. ಅದ್ರಲ್ಲಿ ಹುಳು ಏನಾದರೂ ಇದ್ದರೆ ನೀಟಾಗಿ ಹೊರಟೋಗುತ್ತೆ ಅಂತ ಆ ರೀತಿ ಮಾಡ್ತಾರೆ. ನೋಡಿ ಸೊಪ್ಪೆಲ್ಲ ಬಿಡಿಸ್ಕೊಂಡಿದ್ದೀರಿ. ನೋಡಿ ಎಲೆ ಹೂವು ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ, ಚಿಗುರು ಎಲ್ಲ. ರಾಗಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಧೂಳು ಥರ ಇರುತ್ತೆ, ಅದಕ್ಕೆ ಒಂದು 4-5 ಬಾರಿ ಚೆನ್ನಾಗಿ ತೊಳ್ಕೊಳ್ಬೇಕು. ಆದಷ್ಟು ಕಡ್ಡಿ ಎಲ್ಲ ಬಿಡಿಸಾಕಬೇಕು. ಫುಲ್ಲು ಕಡ್ಡಿ ಬಿಡ್ಸೋಕ್ಕಾಗಲ್ಲ ನುಗ್ಗೆ ಸೊಪ್ಪಲ್ಲಿ, ಸ್ವಲ್ಪ ಆದಷ್ಟು ಎಲ್ಲ ಬಿಡ್ಸಾಕಬೇಕು. ಇಷ್ಟು ಮಾತ್ರ ಬಿಡಿಸ್ಕೊಟ್ಟಿದ್ದಾರೆ ನಮ್ಮ ಮಮ್ಮಿ. ಈಗ ಅದನ್ನು ಚೆನ್ನಾಗಿ ತೊಳ್ಕೊಂಡು ಸಾಂಬಾರಿಗೆ ರೆಡಿ ಮಾಡಿ. ನುಗ್ಗೆ ಸೊಪ್ಪಿನ ಬಸ್ಸಾಂಬಾರು ಮಾಡೋದಕ್ಕೆ ಹೆಸರು ಕಾಳು ಮತ್ತು ತೊಗರಿಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ. ವಾಶ್ ಮಾಡ್ಕೊಂಡು ಸೇರಿಸ್ಕೊಂಡೆ. ಮತ್ತು ನುಗ್ಗೆ ಸೊಪ್ಪು ವಾಶ್ ಮಾಡಿ ಇಟ್ಕೊಂಡಿದ್ರಲ್ವ, ಅದನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು 3-4 ವಿಸಿಲ್ ತೊಗೊಳ್ಬೇಕು. ಚೆನ್ನಾಗಿ ಬೆರೆಯೋದ್ರಿಂದ ಕಸರೆ ಏನೂ ಇರಲ್ಲ, ಸಾಂಬಾರು ಕಸರೆ ಏನೂ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬೊಬ್ಬರು ನುಗ್ಗೆ ಸೊಪ್ಪು ಕಸರೆ ಇರುತ್ತೆ ಅಂತ ಮಾಡ್ಕೊಂಡು ತಿನ್ನಲ್ಲ. ವಾರದಲ್ಲಿ 1 ಬಾರಿ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು 3-4 ವಿಸಿಲ್ ತೊಗೊಳ್ತೀನಿ. ಕುಕ್ಕರೆಲ್ಲ ಕೂಗಿ ತಣ್ಣಗಾಗಲಿ. ಅದಾದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಬೇಳೆ ಮತ್ತು ಸೊಪ್ಪು ನೋಡಿ, ಅಷ್ಟು ಸೊಪ್ಪಿಗೆ ಇಷ್ಟೇ ಸೊಪ್ಪಾಗಿದೆ. 1 ಟೈಮ್ ಪಲ್ಯ ಆಗುತ್ತೆ, ಪರವಾಗಿಲ್ಲ, ಏನೂ ಆಗೋಲ್ಲ. ಸೊಪ್ಪು ಬೆಂದರೆ ಕಮ್ಮಿ ಆಗುತ್ತಲ್ವಾ. ನೋಡಿ ಬೆಂದಿದೆ ಚೆನ್ನಾಗಿ. ಈಗ ನಾನು ಅದನ್ನು ಶೋಧಿಸ್ಕೊಳ್ತೀನಿ. ಒಂದು ತೂತ್ ಬಟ್ಲು ಇಟ್ಕೊಂಡು ಅದಕ್ಕೆ ಬೇಳೆ ಹಾಕ್ಕೊಳ್ತೀನಿ. ಬೇಳೆ ಮತ್ತು ನೀರು 2 ಸಪ್ರೇಟ್ ಆಗುತ್ತಲ್ವ. ಮತ್ತು ಸೊಪ್ಪಲ್ಲಿರೋ ನೀರನ್ನೆಲ್ಲ ಮತ್ತೆ ಹಿಂಡಿ ಸಪ್ರೇಟ್ ಮಾಡ್ಕೊಳ್ಬೇಕಲ್ವ, ಅಷ್ಟರಲ್ಲಿ ನೀರೆಲ್ಲ ಸೋರ್ಕೊಳ್ಳುತ್ತೆ ಅಂತ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ.
ಸೊಪ್ಪು ಬೇಳೆಯಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಹೋಗಿ ತಣ್ಣಗಾಗಲಿ ಅಷ್ಟರಲ್ಲಿ ಮತ್ತೊಂದು ಕಡೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ 2 ಟೊಮೆಟೊನು ಸೇರಿಸ್ಕೊಂಡು ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು 7ರಿಂದ 8 ಒಣಮೆಣಸಿನ್ಕಾಯಿ ಮತ್ತು 1 ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಅದಾದಮೇಲೆ 1 ಕಪ್ ಆಗೋಷ್ಟು ಕೊಬ್ಬರಿ ತುರಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಂಡು 1 ನಿಮಿಷ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಅದಾದಮೇಲೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಮತ್ತು ಸೊಪ್ಪು ಮತ್ತು ಬೇಳೆ ಬೇಯಿಸಿದ್ರಲ್ವ ಅದು 1 ಸೌಟ್ ಆಗೋಷ್ಟು ಸೇರಿಸ್ಕೊಂಡು ಅದು ಕಂಪ್ಲೀಟಾಗಿ ತಣ್ಣಗಾಗಲಿ. ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಬೇಳೆ ಮತ್ತು ನೀರು ಸಪ್ರೇಟ್ ಮಾಡಿರ್ತೀರಲ್ವ, ನೀರಿಗೆ ಈಗ ಮಸಾಲೆ ಪೇಸ್ಟ್ನ ಸೇರಿಸ್ಕೊಳ್ಬೇಕು. ಅದಕ್ಕೆ ಮುಂಚೆ 1 ಸೌಟ್ ಆಗೋಷ್ಟು ಮಸಾಲೆ ಪೇಸ್ಟ್ನ ನಾನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇನಕ್ಕೆ ಅಂತಲೂ ನೆಕ್ಸ್ಟ್ ಹೇಳ್ತೀನಿ. ಈಗ ಗ್ರೈಂಡ್ ಮಾಡಿಟ್ಟಿರೋ ಮಸಾಲೆನ ಆ ನೀರಿಗೆ ಸೇರಿಸ್ಕೊಂಡು ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಬೇಕು. ನೋಡಿ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮತ್ತೊಂದು ಕಡೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಸಾಸಿವೆ ಹಾಕ್ಕೊಂಡು ನಾರ್ಮಲ್ ಒಗ್ಗರಣೆ ಥರ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ 1 ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಂದು 3ರಿಂದ 4 ಒಣಮೆಣಸಿನ್ಕಾಯಿ ಮತ್ತು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ತಾ ಇದ್ದೀನಿ. ಸೊಪ್ಪು ಬೇಯೋದಕ್ಕೂ ಸಾಲ್ಟ್ ಆಗಿರೋದ್ರಿಂದ ನೋಡಿಕೊಂಡು ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವಾಗಲೇ ಗ್ರೈಂಡ್ ಮಾಡಿಟ್ಟಿರೋ ಪೇಸ್ಟ್ನ ಎತ್ತಿಟ್ಕೊಂಡಿದ್ರಲ್ವ ಅದನ್ನು ಈಗ ಸೇರಿಸ್ಕೊಂಡು ಅದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಸಿಕಾಯಿ ತುರಿನ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಅದಾದಮೇಲೆ ಸೊಪ್ಪು ಮತ್ತು ಬೇಳೆ ಇತ್ತಲ್ವ ಅದರಲ್ಲಿರೋ ನೀರನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಈಗ ಪ್ಯಾನ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಮತ್ತು ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ನುಗ್ಗೆ ಸೊಪ್ಪಿನ ಪಲ್ಯ ತುಂಬಾ ರುಚಿಯಾಗಿತ್ತು. ನೀವಂತೂ ಒಂದ್ಸಲ ಟ್ರೈ ಮಾಡಲೇಬೇಕು. ಮತ್ತೊಂದು ಕಡೆ ಸಾಂಬಾರು ರೆಡಿಯಾಗಿದೆ, ಚೆನ್ನಾಗಿ ಕಾದಿದೆ. ಈಗ ನಾವು ಸ್ವಲ್ಪ ಹುಣಸೆಹಣ್ಣಿನ ರಸ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಕಾಲ್ತದಷ್ಟು ಹುಣಸೆಹಣ್ಣನ್ನು ನಾನು ಮುಂಚೆನೇ ನೀರಲ್ಲಿ ನೆನೆಸ್ಕೊಂಡು ಅದರಲ್ಲಿರೋ ರಸ ಮಾತ್ರ ಸೇರಿಸ್ಕೊಂಡು ಮತ್ತೊಂದು ಸಲ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ಗ್ಯಾಸ್ ಆಫ್ ಮಾಡಿಕೊಂಡು ಫೈನಲಾಗಿ ಬಂದು ಸಿಂಪಲಾಗಿ ಒಗ್ಗರಣೆ ಕೊಟ್ಟಿದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಬಸ್ಸಾಂಬಾರು ರೆಡಿಯಾಗುತ್ತೆ. ಬಸ್ಸಾಂಬಾರು ಮುದ್ದೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇವತ್ತು. ಮುದ್ದೆ, ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಕಸರೆ ಅಂತೂ ಇರಲಿಲ್ಲ. ನೀವು ಒಮ್ಮೆ ಟ್ರೈ ಮಾಡಿ. ಈ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ನುಗ್ಗೆ ಸೊಪ್ಪು ತಿನ್ನೋದು ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ. ಬಿಸಿ ಬಿಸಿ ಬಸ್ಸಾಂಬಾರಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಇದ್ದರೆ ಅಂತೂ ಸೂಪರಾಗಿರುತ್ತೆ. ತುಪ್ಪನೂ ಸೇರಿಸ್ಕೊಂಡು ಮುದ್ದೆ ತಿಂದೆ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಒಂದು ಮಾವಿನಕಾಯಿ ಸಹ ಕಟ್ ಮಾಡ್ಕೊಂಡಿದ್ರಿ. ಮಾವಿನಕಾಯಿ ಸಹ ತುಂಬ ಸ್ವೀಟಾಗಿತ್ತು. ಮತ್ತು ಇವತ್ತಿನ ಡೇ ಹೀಗಿತ್ತು. ಈ ವಿಡಿಯೋ ಹೇಗಿದೆ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಯಾಕೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್.